ನಮ್ಮ ದೇಶದ ಮುಂದೆ ನಮ್ಮ ಸೈನಿಕರು ಇಟ್ಟಿದ್ದಾರೆ. ಮತ್ತು ಪಾಕಿಸ್ತಾನನೇ ನಮ್ಮ ಹತ್ರ ಸಂಧಾನಕ್ಕೆ ಬರುವಂಥ ಸ್ಥಿತಿಗೆ ಇವತ್ತು ನಮ್ಮ ದೇಶದ ಸೈನಿಕರು ಮಾಡಿದ್ದಾರೆ. ಅಂದರೆ ಇವತ್ತು ಪ್ರಪಂಚಕ್ಕೂ ಅನಿಸಿದೆ, ಭಾರತ ಉಗ್ರಗಾಮಿ ದಾಳಿ ಆದರೆ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅನ್ನೋದನ್ನು ವಿಶ್ವಮಟ್ಟದಲ್ಲಿ ನಾವು ತೋರಿಸಿದ್ದೀವಿ. ಮತ್ತು ಅಭಿವೃದ್ಧಿಗೆ ನಾವು ಬರೋದಾದರೆ ಮತ್ತೆ ಹಿಂದೆ ಮೆಡಿಕಲ್ ಕಾಲೇಜುಗಳು ನಮ್ಮಲ್ಲಿ 387 ಮನಮೋಹನ್ ಸಿಂಗ್ ಅವರು ಇದ್ದಾಗ ಟೋಟಲ್ ಇದ್ದಿದ್ದೇ ನಮ್ಮ ದೇಶದಲ್ಲಿ ಅಷ್ಟು. ಈಗ ಅದು ಡಬಲ್ ಆಗಿದೆ, 704. 11 ವರ್ಷದಲ್ಲಿ 704 ಮೆಡಿಕಲ್ ಕಾಲೇಜ್. ಅಂದರೆ ಇದು ಕಾಂಗ್ರೆಸ್ ಅವಧಿಯಲ್ಲಿ ಇದ್ದಂಥದ್ದಕ್ಕೆ ಡಬಲ್ 10-11 ವರ್ಷದಲ್ಲಿ ಇದು ಮಾಡಿದಿರಿ. ಏರ್ಪೋರ್ಟು ಅಷ್ಟೇ, 74 ಏರ್ಪೋರ್ಟ್ ಇತ್ತು ಇಡೀ ದೇಶದಲ್ಲಿ, ಈಗ 149 ಏರ್ಪೋರ್ಟ್ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, 91,000 ಕಿಲೋಮೀಟ್ರ್ ಇದ್ದಿದ್ದು 1,45,000 ಕಿಲೋಮೀಟ್ರ್ ಆಗಿದೆ. ಏಮ್ಸ್ ಇದ್ದಿದ್ದು 7 ಇತ್ತು, ಈಗ 22 ಆಗಿದೆ ಏಮ್ಸ್. ಮೆಡಿಕಲ್ ಸೀಟ್ಗಳು 82,000 ಮೆಡಿಕಲ್ ಸೀಟ್ಗಳು, ಈಗ 1,50,000 ಮೆಡಿಕಲ್ ಸೀಟ್ ಆಗಿದೆ.